ಬೇಡ ಬೇಡ ಸೇ ನೋ ಸೇ ನೋಟು ಸೇ ನೋಟು ಸೇ ಎಷ್ಟು ಲವ್ ಸೇ ಎಷ್ಟು ಸೇ ಎಷ್ಟು ಸೇ ನೋಟು ಬೇಡ ಬೇಡ ಜನರು ಡ್ರಗ್ಸ್ನಿಂದ ದೂರವಿರಿ. ಬನ್ನಿ ಕಟ್ಟೋಣ ಡ್ರಗ್ಸ್ ಮುಕ್ತ ಭಾರತ. ಮಾದಕ ವಸ್ತುಗಳಿಗೆ ಇಲ್ಲವೆಲ್ಲಿ ಭವಿಷ್ಯವನ್ನು ಹೌದು ಎನ್ನಿ. ಬಾಬಾ ಹೆಂಗೋ ಮಾಡಿ ಒಳ್ಳೆ ಫೋಟೋಸ್ ಕೊಡಪ್ಪ ಅಂತ एक्सरसाइज मोड्स एक्सरसाइज नंबर 1 and 2 मोड्स ಇಲ್ಲಿ ಬಾ Critics sideways exercise 20 count exercise by the front class begin 1 2 1 2 1 2 1 2 1 2 1 2 1 2 1 2 1 2 1 2 1 2 class back
PT class, upward exercise. Upward exercise, 10 count, exercise by the front, class begin. 1, 2, 1, 2. 1, 2, 1, 2, 1, 2. ಎಂದು ಹೇಳಿದ ಖ್ಯಾತ ಉದ್ಯಮಿಯಾದ ರತನ್ ಟಾಟಾರವರು ಹೇಳಿರುವ ವಾಣಿಯಂತೆ ಹಿಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರುವಂತಹ ವ್ಯಸನ ಮುಕ್ತ ಕರ್ನಾಟಕ ಹಾಗೂ ಡ್ರಗ್ಸ್ ಮುಕ್ತ ಕೆಜಿಎಫ್ ಮತ್ತು ಡ್ರಗ್ಸ್ ಬೇಡ ಬ್ರೋ ಎಂಬ ಅಭಿಯಾನಕ್ಕೆ ಆಗಮಿಸಿರುವಂತಹ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ನಾಗರಿಕರಿಗೆ ಇಲ್ಲಿ ಬಂದಿರುವಂತಹ ಪತ್ರಕರ್ತರಿಗೆ ಭವ್ಯ ಸ್ವಾಗತ. ಚಪ್ಪಾಳೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ದಿನ ನಾವೆಲ್ಲ ಸೇರಿರುವುದು ಇಲ್ಲಿ ಡ್ರಗ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು. ಅದನ್ನು ಹಾಡುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡೋಣ. ಬೀಡಿಯ ಹೇಳಿದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ ಶುರುವಾಯ್ತು ಉರುಪಲ್ಲಿ, ಶುರುವಾಯ್ತು ಉರುಪಲ್ಲಿ, ಜೋರಾಯ್ತು ಖುಷಿಯಲ್ಲಿ, ಒಂದೊಂದೇ ಸೇದಿದರು ಕಿಕ್ಕಂತೂ ಬರದಾಯ್ತು, ಜೇಬೆಲ್ಲ ಬರಿದಾಯ್ತು, ಸಿಗರೇಟು ಚಟವಾಯ್ತು, ಬಿಡದಾಯ್ತು ಬೀಡಿ ಸಿಗರೇಟು ಗುಟ್ಕ, ಹೊಗೆಯೋ ಹೊಗೆ ವಿಷವೋ, ಬೀಡಿಯ ಎಳೆದಾಗ ಸಿಗರೇಟು ಸೇದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ ಹಾ 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 ಹಾ. ಹಣ್ಣಾನಿ ಕೈ ಮುಗಿವೆ, ಅಣ್ಣಾನಿ ಕೈ ಮುಗಿವೆ, ತಮ್ಮನೆ ಬೇಡುವೆ, ಹೊಗೆಯೂ ಬೀಡಿಯೂ ವಿಷದಂತೆ ಗುಟ್ಕಾವು, ಹೊಗೆ ಸೊಪ್ಪು ತಿನ್ನುತ್ತ ಜರ್ದಾವ ಸವಿಯುತ್ತ, ಪರಿಸರವ ಕೆಡಿಸುತ್ತ ವಿಷವಾಯು ಹರಡುತ್ತ, ಹಡಿ ಮೇಲೆ ಹಡಿಯಿಟ್ಟು ಕ್ಯಾನ್ಸರ್ನ ಕರೆಯುತ್ತ, ಇಂಚಿಂಚು ಸವಿಯುತ್ತ ಹೋಗ್ತೀನಿ ಎತ್ತ, ಅಣ್ಣ ತಮ್ಮ ಬೀಡಿಯ ಎಳೆದಾಗ ಸಿಗರೇಟು ಸೇದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ. ವಸ್ತುಗಳ ಚಟವು ಒಂದು ರೀತಿಯಲ್ಲಿ ಜೇಡರ ಬಲೆ ಇದ್ದ ಹಾಗೆ. ಬೇಡ ಹೇಗೆ ತನ್ನ ಸುತ್ತ ತಾನೇ ಬಲೆಯನ್ನು ಕಟ್ಟಿಕೊಳ್ಳುತ್ತದೆಯೋ ಹಾಗೆ ಅದರಿಂದ ಹೊರಬರಲಾರದೆ ತನ್ನ ಹಂತವನ್ನು ತಾನೇ ಕಂಡುಕೊಳ್ಳುತ್ತೆ. ಹಾಗೆ ಈ ಮಾದಕ ವ್ಯಸನಗಳು ಸಹ. ಶ್ರೀ ಪ್ರತೀಶ ಸ ಜಿಪಿ ಆಹಾರ ಸುರಕ್ಷಿತ ನೋಡಲ್ ಅಧಿಕಾರಿ ಕೋಲಾರ ಜಿಲ್ಲೆಯರವರು ಹಾಗೂ ಶ್ರೀ ಶ್ರೀನಾಥ್ ಸರ್ ಚಿಕಿತ್ಸಾ ಮನಃಶಾಸ್ತ್ರಜ್ಞರವರು ಜಿಲ್ಲಾ ಮಾನಸಿಕ ಆರೋಗ್ಯ ತಜ್ಞರವರಿಗೆ ಮೊದಲನೆಯದಾಗಿ ನಮ್ಮ ಕೆಜಿಎಫ್ನ ಜಿಲ್ಲಾ ಉಪ ಅಧೀಕ್ಷಕರಾದ ಶ್ರೀಮಾನ್ ಶ್ರೀ ಲಕ್ಷ್ಮಯ್ಯ ಸರ್ ಅವರಿಗೆ ಈ ಒಂದು ಜಾಥಾಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಅದೇ ರೀತಿ ಈ ಒಂದು ಜಾಥಾಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಅದೇ ರೀತಿ ನರಸಿಂಹಮೂರ್ತಿ ಸರ್ ಅವರಿಗೂ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಪ್ರತೀಶ್ ಜಿಪಿ ಆಹಾರ ಸುರಕ್ಷಿತ ನೋಡಲ್ ಅಧಿಕಾರಿ ಕೋಲಾರ ಜಿಲ್ಲೆಯವರಿಗೂ ಸಹ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ನಗರವನ್ನಾಗಿ ಮಾಡಲು ಈ ಪೊಲೀಸ್ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ವಾಕಥಾನ್ ಈ ಅಭಿಯಾನಕ್ಕೆ ಚಾಲನೆ ನೀಡಲು ಮಾನ್ಯ DSP ಸಾಹೇಬರು ಬಂದಿದ್ದಾರೆ.
ಈ ಅಭಿಯಾನಕ್ಕೆ ಸಮವಸ್ತ್ರ, ಟಿ ಶರ್ಟ್ಸ್ ಮತ್ತು ಈ ಮೆಟೀರಿಯಲ್ಸ್, ಪದಕಗಳು, ಇದೆಲ್ಲ ಏನು ಮೆಟೀರಿಯಲ್ ಸಪೋರ್ಟನ್ನು ನೀಡಿದಂತಹ ಬೆಸ್ಟ್ ಸಂಸ್ಥೆಯ ಏನು ಮುಖ್ಯಸ್ಥರಾಗಿರುವಂತಹ ಕಮಲ್ನಾಥನ್ ರವರಿಗೆ ಈ ಅಭಿಯಾನಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಆ ಬೆಸ್ಟ್ NGO, ಬೆಸ್ಟ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ KGF ಜಿಲ್ಲಾ DR RPI ಆದಂಥ ಶ್ರೀ ಸೋಮಶೇಖರ್ ಅವರಿಗೆ ಈ ಅಭಿಯಾನಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಅಭಿಯಾನಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ನ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ಸ್, ಇನ್ಸ್ಪೆಕ್ಟರ್ಸ್, ಪತ್ರಿಕಾ ಮಿತ್ರರು ಕೂಡ ನನ್ನ ಜೊತೆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮನೆಗೆ ಬಂದ ಕಣ್ಣು ಕೆಂಪಾಗಿತ್ತು, ಅಮ್ಮ ಕೇಳಿದಳು ಏನಾಯ್ತು ಮಗ? ಸುಳ್ಳು ಉತ್ತರ, ಕೋಪದ ಮಾತು, ಮನೆ ತುಂಬ ಅಳುವಿನ ರಾತ್ರಿ, ಅಪ್ಪನ ಹೃದಯ ನೋವಿಂದ ಒಡೆದಿತು, ಭಯದಲ್ಲಿ ಮರೆತು ಹೋಯಿತು. ಒಂದು ಶಿಸ್ತಿನಿಂದ ಘೋಷಣೆಗಳನ್ನ ಕೂಗ್ತಾ ಈ ಅಭಿಯಾನವನ್ನ ಮಾಡಿಕೊಡ್ಬೇಕು. ಇದೆ ಆಟೋ ಇದೆ ಅಲ್ಲಿ, ಹಂಗೆ ತ್ರೀಸ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮ್ಮ ಅಡ್ಜಸ್ಟ್ ಮಾಡಿ. ಹಾಗೂ ರೌಡಿ ಮುಕ್ತ ನಗರವನ್ನಾಗಿ ರೂಪಿಸಲು ಬದ್ಧವಾಗಿದೆ. ಈ ರಾಷ್ಟ್ರದ ಕಾರ್ಯದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಬೇಕು. ಕಿಟ್ಟವಾ ಇರೇ ನಿಕ್ಕೈ KGF ಜಿಲ್ಲಾ ಪೊಲೀಸ್ ಪ್ರಕಟಣೆ. ಪ್ರಿಯ ನಾಗರಿಕರೇ, KGF ನಗರವನ್ನು ಗಾಂಜಾ ಮುಕ್ತ, ಮಾದಕ ವಸ್ತು ಮುಕ್ತ ಹಾಗೂ ರೌಡಿ ಮುಕ್ತ ನಗರವನ್ನಾಗಿ ರೂಪಿಸಲು KGF ಜಿಲ್ಲಾ ಪೊಲೀಸ್ ಸದಾ ಬದ್ಧವಾಗಿದೆ. ಈ ಮಹತ್ವದ ಕಾರ್ಯದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಸಹಕರಿಸಬೇಕು.
ಧನ್ಯವಾದಗಳು. ಕ್ಲಾಪ್ಸ್ ಕ್ಲಾಪ್ಸ್. ಬರೀ ಕಾಲ್ ಮಾತ್ರ ವರ್ಕ್ ಆಗಿದೆ, ಕೈ ವರ್ಕ್ ಆಗಿಲ್ಲ. ಮೊದಲಿಗೆ ಫ್ರೆಂಡೇ ಹೇಳಿದ ಒಮ್ಮೆ ಟ್ರೈ ಮಾಡು ಬ್ರೋ. ಒಂದು ಡೋಸ್ ಅಲ್ಲೇ ಶುರು ಆಯ್ತು ಫ್ಲೋ. ಪಾಕೆಟ್ ಮನಿ ಗಾನ್, ಮೈಂಡ್ ಕೂಡ ಗಾನ್. ಕಾಲೇಜ್ ಬೆಂಚ್ ಖಾಲಿ, ಅಟೆಂಡೆನ್ಸ್ ಡೌನ್. ಅಪ್ಪನ ಕಷ್ಟ, ಅಮ್ಮನ ನಂಬಿಕೆ ಎಲ್ಲವೂ ಹೋಗ್ತು ಒಂದು ತಪ್ಪಿನ ಹಿಂದೆ. ಮೊದಲು ಫನ್, ಆಮೇಲೆ ಟ್ರ್ಯಾಪ್, ಕೊನೆಗೆ ಚೈನ್, ಸ್ಕ್ರ್ಯಾಪ್ ಹೈ ಅಂತ ಹೋಗಿ ಲೈಫ್ ಲೋ ಆಯ್ತು. ನರ ಮುಂದೆ ಬೇಸ್ ಕೂಡ ಅನ್ನೋನ್ ಆಯ್ತು. ಲೈಫ್ ಒಂದು ಗಿಫ್ಟ್. ಲೈಫ್ ಒಂದು ಗಿಫ್ಟ್. ರಾತ್ರಿ ಮನೆಗೆ ಬಂದ, ಕಣ್ಣು ಕೆಂಪಾಗಿತ್ತು. ಅಮ್ಮ ಕೇಳಿದಳು, ಏನಾಯ್ತು ಮಗ? ಸುಳ್ಳು ಉತ್ತರ, ಕೋಪದ ಮಾತು, ಮನೆ ತುಂಬಾ ಅಳುವಿನ ರಾತ್ರಿ. ಅಪ್ಪನ ಹೃದಯ ನೋವಿತ್ತು. ತಂಗಿಯ ಕನಸು ಭಯದಲ್ಲಿ ಮರೆತು ಹೋಯಿತು. ಒಂದು ಅಡಿಕ್ಷನ್, ಒಂದು ಫ್ಯಾಮಿಲಿ, ಚೂರು. ಅನ್ನೋದು ಪೂರ್ತಿ ಜರ್ನಿ ಬ್ರೋ. ಒಂದು ಡೆಸಿಷನ್ ಬದಲಿಸುತ್ತೆ ಡೆಸ್ಟಿನಿ. ನೀನೇ ಹೀರೋ, ನೀನೇ ವಿಕ್ಟರಿ. See the smile, ನಿನ್ನ future file. Money gone, health gone, respect ಕೂಡ out. Police case, court face, career close, dreams erase. Blood cry, mother cry, father silence is the why. ಇನ್ನು time ಇದೆ. Turn back bro. Life restart. Stand up bro. Drugs better bro. ಜೀವನ ಗೆಲ್ಲೋ bro. ಅಮ್ಮನಗುವಪ್ಪ. ಪೊಲೀಸರಾಗಿ ನಾವು ಎಲ್ಲ ಕಡೆ ಸಾಧ್ಯವಾದ ಎಲ್ಲ ರೀತಿಯಿಂದ ಮನವಿ ಮಾಡ್ತಾ ಇದ್ದೀವಿ.
ಬೇಡ ಬ್ರೋ, ಡ್ರಗ್ಸ್ ಒಳ್ಳೆಯದಲ್ಲ. ಯಾಕೆ ಅಂತ ಜೀವನ ಗೆಲ್ಲೋ ಬ್ರೋ ಅಮ್ಮನಗುವ ಪಹಮ್ಮೆ ಅದೇ ನಿಜವಾದ ಟ್ರೋಫಿ ಬ್ರೋ ಜೀವನ ಗೆಲ್ಲೋ ಬ್ರೋ ಅಮ್ಮನಗುವ ಪಹಮ್ಮೆ ಅದೇ ನಿಜವಾದ ಟ್ರೋಫಿ ಬ್ರೋ ಡ್ರಗ್ಸ್ ಬೇಡ ಬ್ರೋ ಜೀವ ಉಳಿಸು ಬ್ರೋ ಕುಟುಂಬ ಉಳಿಸು ಬ್ರೋ. Say no to drugs Say no to drugs. Say no to drugs Whenever I eat ice cream, I would feel a sharp sensation in my teeth. My dentist told me that the upper layer of my teeth has worn off, causing sensitivity in my mouth. The dentist recommended. ಬಿಸ್ಕೆಟ್ ತಪ್ಪಿದ್ರೆ ಮನೆ ಆಗುತ್ತೆ zero Future say ನಮ್ಮ ಕಣ್ಣೀರಿಗಿಂತ ಯಾವ ಕೈ ಕೂಡ ಇರೋಲ್ಲ bro ಮೊದಲಿಗೆ ಫ್ರೆಂಡೇ ಹೇಳಿದ ಒಮ್ಮೆ ಟ್ರೈ ಮಾಡು ಬ್ರೋ. ಒಂದು ಪಫ್ ಒಂದು ಡೋಸ್ ಅಲ್ಲೇ ಶುರು ಅಪ್ಪನ ಕಷ್ಟ ಅಮ್ಮನ ನಂಬಿಕೆ ಎಲ್ಲವೂ ಹೋಗ್ತು ಒಂದು ತಪ್ಪಿನ ಹಿಂದೆ. ಮೊದಲು ಫನ್ ಆಮೇಲೆ ಟ್ರ್ಯಾಪ್ ಕೊನೆಗೆ ಚೈನ್ ಬದುಕೆ ಈ ವಾಕಥಾನ್ KGF ಅಂತ ಹಮ್ಮಿಕೊಳ್ಳಲಾಗಿತ್ತು. ತುಂಬ ಯಶಸ್ವಿಯಾಗಿ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು ಮತ್ತು ಸಾರ್ವಜನಿಕರೊಂದಿಗೆ, ಮೀಡಿಯಾ ಮಿತ್ರರೊಂದಿಗೆ ಮತ್ತು ಈ ಬೆಸ್ಟ್ NGO ನೇತೃತ್ವದಲ್ಲಿ ಈ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಒಂದು ಕರೆ ಕೊಡ್ತಾ, ಏನು ಡ್ರಗ್ಸಿಂದ ದೂರ ಇರಬೇಕು, ಡ್ರಗ್ಸ್ಗೆ ನೋ ಹೇಳಬೇಕು, ಜೀವನಕ್ಕೆ ಎಸ್ ಹೇಳಬೇಕು ಅನ್ನೋ ಒಂದು ಕರೆ ಕೊಡ್ತಾ ತಮ್ಮ ಏನು ಗಂಭೀರ ಹೆಜ್ಜೆಗಳನ್ನು ಹಾಕಿ KGF ನಗರದಾದ್ಯಂತ ಏನು ಈ ರೂಟ್ ಮಾರ್ಚ್ ಮಾಡ್ತಾ ವಾಕಥಾನ್ ಮಾಡಿ ಯಶಸ್ವಿಗೊಳಿಸಲಾಯಿತು. ಇದಕ್ಕೆಲ್ಲ ಕಾರಣೀಭೂತರಾಗಿ ಈ ಕಲ್ಪನೆಯನ್ನು ಕೊಟ್ಟು ಇದನ್ನು ಸಾಕಾರಗೊಳಿಸಿದ್ದು ನಮ್ಮ KGF ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶ್ರೀ ಶಿವಾಂಶ ರಜಪೂತ್ IPS ಸಾಹೇಬರು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸಾಹೇಬರು ಅನ್ಯ ಕರ್ತವ್ಯದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಇವತ್ತು ಹೆಚ್ಚಿಗೆ ಹೋಪ್ ಇತ್ತು, ಎಲ್ಲರೂ ಸಾಹೇಬರು ಬರ್ತಾರೆ, ಸಾಹೇಬ್ರ ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ. ಆದರೆ ಕಾರಣಾಂತರಗಳಿಂದ ಕಡೆಗಳಿಗೆ ಇಲ್ಲಿ ಬೇರೆ ಕಡೆ ಡ್ಯೂಟಿ ಮೇಲೆ ಹೋಗಬೇಕಾಗಿದ್ದರಿಂದ ಸಾಹೇಬ್ರ ಅನುಪಸ್ಥಿತಿ ಆಗಬೇಕಾಯಿತು. ಆದ್ರೂ ಇಷ್ಟೆಲ್ಲ ಕಾರಣೀಕರ್ತರಾಗಿಂತ ನಮ್ಮ KGF ಡಿಸ್ಟ್ರಿಕ್ಟ್ ಪೊಲೀಸ್ನ ಎಲ್ಲ ಆಫೀಸರ್ಸು ಜೊತೆಯಲ್ಲಿದ್ದು ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಈ ಪಥಸಂಚಲನವನ್ನು ಅದ್ಭುತವಾಗಿ ನಡೆಸಿಕೊಟ್ಟದಾಗಿದೆ. ಇಷ್ಟಕ್ಕೂ ಕಾರಣೀಭೂತರಾಗಿರುವಂತಹ ನಮ್ಮ ಕಮಲ್ನಾಥ್ ಹಾಗೂ ಅವರ ಸಂಗಡಿಗರು ಈ ಬೆಸ್ಟ್ ಸಂಸ್ಥೆಯ ಅಡಿಯಲ್ಲಿ ಈ ಅದ್ಭುತವಾಗಿರುವಂತಹ T-ಶರ್ಟ್ಸ್ ಸುಂದರವಾಗಿ ಅದರ ಪ್ರಿಂಟ್ಸ್ ಬೇಡ ಬ್ರೋ ಅನ್ನೋ ಲೋಗೋ ಸಮೇತ KGF ಅಲ್ಟ್ರಾ ಈ ನಡುವೆ ಮಾತ್ರ KGF ಅಲ್ಟ್ರಾ ಅದನ್ನು ಮಾಡಲಾಯಿತು. ಅದನ್ನು ನೆನೆಸ್ತಾ ಎಲ್ರಿಗೂ ಸುಮಾರು 300ಕ್ಕೂ ಹೆಚ್ಚು ಮೆಡಲ್ಸ್ಗಳನ್ನು ಇದಕ್ಕೆ ಪ್ರಾಯೋಜಕತೆ ಮಾಡಿ ಇದನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದಂಥ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಕೊಡ್ತೇನೆ. ಈ ನಶಾಮುಕ್ತ KGF ನಶಾಮುಕ್ತ ಭಾರತ ಈ ಅಭಿಯಾನದಡಿಯಲ್ಲಿ KGF ನಗರವನ್ನು ಗಾಂಜಾ ಮುಕ್ತ ನಗರವನ್ನಾಗಿ ಮಾಡೋದಕ್ಕೋಸ್ಕರ ಸಾಕಷ್ಟು ಏನು ರೂಟ್ ಮಾರ್ಚ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ SP ಹಾಗೂ DSP ಸಾಹೇಬರು ನೇತೃತ್ವದಲ್ಲಿ, ಅದೆಲ್ಲರಿಗೂ ಗೊತ್ತಿದೆ. ಇಷ್ಟೆಲ್ಲ ಕಾರಣೀಕರ್ತರಾಗಿರುವಂಥ ಸಿಬ್ಬಂದಿ ಅವ್ರಿಗೆಲ್ಲ ನಾನು ಮೆಚ್ಚುಗೆ ವ್ಯಕ್ತಪಡಿಸಿ ಈ ಮೆಡಲ್ಸನ್ನು ಕೂಡ ಕೊಡಲಾಗಿದೆ. ಈ ಕಾರ್ಯಕ್ರಮ ಪತ್ರಿಕಾ ಮಿತ್ರರು ಮತ್ತು ಎಲ್ಲ KGF ಜಿಲ್ಲಾ ಪೊಲೀಸ್ನ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಎಲ್ಲ ಪತ್ರಿಕಾ ಮಿತ್ರರು ಕೂಡ ಜೊತೆಯಲ್ಲಿದ್ದು ನಮಗೆ ಯಾವಾಗಲೂ ಸಾಥ್ ಕೊಡ್ತಾ ನಮ್ಮ ಯಾವುದೇ ನ್ಯೂಸ್ಗಳಾಗಲಿ ನಮ್ಮ ಸಾರ್ವಜನಿಕರಿಗೆ ಮುಟ್ಟಿಸಬೇಕಾದಂತಹ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಅತ್ಯಂತ ಏನು ಚುರುಕಾಗಿ ಸಾಕಷ್ಟು ಜನರಿಗೆ ತಲುಪೋ ಹಾಗೆ, ಹೆಚ್ಚಿನ ವ್ಯೂಸನ್ನು ಕೊಡೋ ಹಾಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ನಮ್ಮ ಇವರು ಶಾರೂಫ್ ಮತ್ತು ನಮ್ಮ ಇವರು ತ್ಯಾಗರಾಜ್, ಕಿರಣ್, ನಮ್ಮ ಬಾಲಾ ವೆಂಕಟೇಶ್ ಅವರು ಹಾಗೂ ಎಲ್ಲ ಇನ್ನೂ ಉಳಿದ ಹೆಸರುಗಳೆಲ್ರಿಗೂ ನೆನಪಿಲ್ಲ. ನಮ್ಮ ಜರಿ ಅವರು, ಕಮಲ್ ಅವರು ತುಂಬ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಪಾಂಡ್ಯನ್ ಅವರು, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇಂದ ಹಿಡಿದು 3K, 5K, 12.5K, 25K, 70K, 50K, 70K ಇಷ್ಟು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ
ರನ್ ಮಾಡಿ ಅದನ್ನು ಯಶಸ್ವಿಗೊಳಿಸಿ ಅದರ ನಂತರ ಬ್ಯಾಕ್ ಟು ಬ್ಯಾಕ್ ಮತ್ತೆ ನಮ್ಮ ಈ ಪೊಲೀಸ್ ವತಿಯಿಂದ ಮತ್ತೊಂದು ವಾಕಥಾನ್ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಂಥ ಈ ಬೆಸ್ಟ್ ಇನ್ಸ್ಟಿಟ್ಯೂಟ್ನ ಏನು ಈ ಅಧ್ಯಕ್ಷರಾಗಿದ್ದಾರಂತ ಕಮಲ್ನಾಥ್ ಇವರು ಈ ಕಾರ್ಯಕ್ರಮಗಳೆಲ್ಲ ಉದ್ದೇಶಿಸಿ ಒಂದೆರಡು ಮಾತು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಆ್ಯಕ್ಚುಲಾಗಿ ನನಗೆ ಎಲ್ಲ ಪೊಲೀಸರನ್ನು ಪರ್ಸನಲಾಗಿ ಬೀಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಹರೀಶ್ ಸರ್ ಹತ್ರ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೆ, ನಮಗೊಂದು ಆಪರ್ಚುನಿಟಿ ಕೊಡಿ. ಈ ಮ್ಯಾರಥಾನ್ ಸಕ್ಸಸ್ ಮಾಡೋಕ್ಕೆ ನಾವು ಆರ್ಗನೈಸರ್ಸ್ ಮತ್ತು ವಾಲಂಟಿಯರ್ಸ್ ಇದ್ದರೂ ಕೂಡ ಅದು ಇಂಡಿಯಾ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಅಮಂಗ್ ದ ವುಮನ್ ರನ್ನರ್ಸ್ ತುಂಬ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಇದಕ್ಕೆ ಕಾರಣ ಯಾರಂದರೆ ಕೋಲಾರ KGF ಜಿಲ್ಲಾ ಪೊಲೀಸ್ ಅವರು. ಅದಕ್ಕೆ ನಾನು ತುಂಬ ನಮ್ಮ ಪ್ರೆಸ್ ಕಡೆಯಿಂದ ಮತ್ತು ಎಲ್ಲ ಆರ್ಗನೈಸರ್ಗಳ ತುಂಬ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ತಂಡ ಇಡೀ ಇಂಡಿಯಾ ಪೂರ್ತಿ ಟ್ರಾವೆಲ್ ಮಾಡಿ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅಕ್ಕಪಕ್ಕ ಸೌತ್ ಏಷ್ಯನ್ ಕಂಟ್ರಿದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಮ್ಮ ಪ್ರಸಿದ್ಧೆಲ್ಲ ಆಲ್ಮೋಸ್ಟ್ ಜರ್ಮನಿ, ಆಸ್ಟ್ರೇಲಿಯಾ, ಸಿಡ್ನಿಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಒಂದು ರನ್ನರ್ಸ್ಗೆ ಇಷ್ಟು ಶಿಸ್ತಾಗಿ ಒಂದು ಸೇಫ್ಟಿಯಾಗಿ ಲಾಸ್ಟ್ ರನ್ನರ್ ಸಂಜೆ 6:30 ಬಂದು ಕರ್ಕೊಂಡು ಬಂದು ಅವ್ರನ್ನ ಸೇರಿಸಿ ಆಮೇಲೆ ರಿಪೋರ್ಟ್ ಮಾಡಿ ಹೋದಂಥ ಒಂದೇ ಒಂದು ಊರಲ್ಲಿ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಇಂಡಿಯಾದಲ್ಲೇ ನಾನು ಹೇಳ್ಬೋದು ಅದು KGF ಪೊಲೀಸ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಕ್ಕೆ ನನಗೆ ಈ ಒಂದು ಏನು ನೋ ಡ್ರಗ್ಸು ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕ ಒಂದು ಈ ಈವೆಂಟ್ಗೆ ನಮ್ಮ ಪ್ರೆಸ್ ಕಡೆಯಿಂದ ನಮಗಾದಂಥ ಒಂದು ಅನಿಲ್ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ನಮ್ಮ KGF ಜಿಲ್ಲಾ ಪೊಲೀಸ್ ಅವರಿಗೆ ಧನ್ಯವಾದ ಹೇಳಿಕೊಂಡು ಇನ್ನು ಮುಂದೆ ಎವ್ರಿ ಇಯರ್ ಈ ಅಲ್ಟ್ರಾ ಇಯರ್ಲಿ ಎಡಿಷನ್ ನಡೆಯುತ್ತೆ. ಇದೇ ಥರ ತಮ್ಮ ಸಹಕಾರ ಇರಬೇಕು. ಇದೇ ಥರ KGF ಹೆಸರು ಮತ್ತು ರನ್ನಿಂಗು, ಸ್ಪೋರ್ಟ್ಸು, ಈವೆಂಟ್ಗಳು ಎನ್ಕರೇಜ್ ಮಾಡಿಕೊಂಡು KGF ಒಂದು ಮಾದರಿ ತಾಲೂಕು ಆಗಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ. ಅದಕ್ಕೆಲ್ಲ ತಾವು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮಾತನಾಡೋಕ್ಕೆ ಅವಶ್ಯಕ ಮಾಡಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು. Bro, drugs better, bro.